ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಛತ್ರಪತಿ ಶಾಹು ಮಹಾರಾಜರ 152ನೇ ಜಯಂತಿ ಜಮಖಂಡಿಯಲ್ಲಿ ಆಚರಣೆ. ಜಮಖಂಡಿ ನಗರದ ಜಂಬಗಿ ರಸ್ತೆಯಲ್ಲಿರುವ ಛತ್ರಪತಿ ಶಾಹು ಮಹಾರಾಜ ಸರ್ಕಲ್ನಲ್ಲಿ ಛತ್ರಪತಿ ಶಾಹು ಮಹಾರಾಜರ 152ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಾ ಆರ್ಮಿ ಭಾರತ ಏಕತಾ ಮಿಷನ್ ಜಿಲ್ಲಾಧ್ಯಕ್ಷ ರಮೇಶ್ ಬಳೋಲಗಿಡದ ಅವರು, ಮೈಸೂರಿನ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತೆಯೇ ಕೊಲ್ಹಾಪುರ ಸಂಸ್ಥಾನದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ನಾಲ್ವಡಿ ಪ್ರಭುಗಳ ತರಹ ರಾಜರ್ಷಿ ಬಿರುದು ಪಡೆದವರು ಶಾಹು ಮಹಾರಾಜರು. ಬಾಬಾ ಸಾಹೇಬರಂತಹ ಯುಗಪುರುಷರನ್ನು ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಗುರುತಿಸಿ ಬಾಬಾ ಸಾಹೇಬರ ಪ್ರತಿಯೊಂದು ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತವರು ಶಾಹು ಮಹಾರಾಜರು. ಜೊತೆಗೆ ದಲಿತರ ದೇವದಾಸಿ ಪದ್ಧತಿ ನಿರ್ಮೂಲನೆ ಹಾಗೂ ದಲಿತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಗಳ ನಿರ್ಮಾಣ, ಹಿಂದುಳಿದ ವರ್ಗದವರಿಗೆ ಉಚಿತ ಭೂಮಿ ಹಂಚಿಕೆ ಹೀಗೆ 10 ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಶೋಷಿತರ, ಹಿಂದುಳಿದವರ ಏಳಿಗೆ ಬಯಸಿದ ಪ್ರಜಾಹಿತವಾದಿ ಅರಸರು ಇವರಾಗಿದ್ದಾರೆ. ಇವರ ಕಾರ್ಯ ಮನಗಂಡು ಸರ್ಕಾರ ಈ ಕೂಡಲೇ ಇವರ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಈ ಕಾರ್ಯಕ್ರಮದಲ್ಲಿ ಪುಟ್ಟುಪಾನಿ, ಮಹಾದೇವ ಕಡಕೋಳ, ಚನ್ನಬಸಪ್ಪ ಗುಣದಾಳ, ರಾಜಕುಮಾರ ಲಗಳಿ, ಪ್ರೇಮ್ ಬಳೋಲಗಿಡದ, ರಾಜು ತೆಲಸಂಗ, ರಾಘವೇಂದ್ರ ಆಲಬಾಳ, ಪುಂಡಿಲಿಕ ಕಾಂಬಳೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ. ಭಾರತ ದೇಶದ ಕೊಲ್ಹಾಪುರ ಆ ಸಂಸ್ಥಾನ ಮಹಾರಾಜ ಅವರ ಕೊಡುಗೆಯನ್ನು ಸ್ಮರಿಸುತ್ತಾ ಇರ್ತಕ್ಕಂಥ ಒಂದು ನಗರಸಭೆಯವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಏನಂದ್ರೆ ನಮ್ಮ ಸತತ 2013ರಿಂದ ಈ ಛತ್ರಪತಿ ಶಾಹು ಮಹಾರಾಜ್ ಅವರ ಸರ್ಕಲ್ ಇಲ್ಲೈತಿ ಅದನ್ನ ಟರಾವ್ ಮಾಡಿ ತಿರ್ಬೇಕಂತೇಳಿ ನಗರಸಭೆಯವರಿಗೆ ಆಗ್ರಹಿಸ್ತಾ, ಜೊತೆಗೆ ಏನು ಶಿವಾಜಿ ಮಹಾರಾಜ್ ಅವರ ಜಯಂತಿಯನ್ನು ಸಹ ಸರ್ಕಾರಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀರಿ. ಅದೇ ರೀತಿಯಾಗಿ ಛತ್ರಪತಿ ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವವನ್ನು ಸಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಆಚರಿಸಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಹ ಒತ್ತಾಯಪಡಿಸ್ತಾ ಇದ್ದೀನಿ. ಅನ್ನದಾತ ವೀಕ್ಷಕರೇ, ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.